ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕಾರಣಾಂತರಗಳಿಂದ ಕ್ಲಾಸ್ ಮಾಡೋಕ್ಕಾಗಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಸೊ ಇದು ಆಗಸ್ಟ್ 7 ಮತ್ತು 8ರ ಪ್ರಮುಖ ಪ್ರಚಲಿತ ಘಟನೆ ಆಗಿರುವಂಥದ್ದು. ಸೊ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕರೆಂಟ್ ಅಫೇರ್ಸ್ ಮತ್ತೆ ಕೆಲವು ಇಂಪಾರ್ಟೆಂಟ್ MCQಗಳನ್ನ ಹೇಳ್ತಾ ಇರ್ತೀವಿ ಮತ್ತು ಕ್ಲಾಸ್ಗಳನ್ನು ಕೂಡ ಮಾಡ್ತಿರ್ತೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಆಗಸ್ಟ್ 7, 2026ರಂದು ಭಾರತದಾದ್ಯಂತ 12ನೇ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಆಚರಿಸಲಾಯಿತು. ಈ ದಿನವನ್ನ ಆಚರಿಸಲು ಪ್ರಮುಖ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ. ಸೊ ಏನಕ್ಕಂದ್ರೆ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1905ರ ಸ್ವದೇಶಿ ಚಳುವಳಿಯ ಸವಿ ನೆನಪಿಗಾಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಣೆ ಮಾಡುವಂಥದ್ದು. ನೋಡಿ, ಪ್ರತಿ ವರ್ಷ ಆಗಸ್ಟ್ 7ರಂದು ಭಾರತದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಆಚರಿಸಲಾಗುತ್ತದೆ. 1905ರ ಆಗಸ್ಟ್ 7ರಂದು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳುವಳಿಯನ್ನ ಅಧಿಕೃತವಾಗಿ ಘೋಷಿಸಲಾಯಿತು. ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ದೇಶೀಯ ಕೈಮಗ್ಗ ಉತ್ಪನ್ನಗಳನ್ನ ಬಳಸಲು ಜನರಿಗೆ ಕರೆ ನೀಡಲಾಗಿತ್ತು. ಇದರ ಸವಿನೆನಪಿಗಾಗಿ ಭಾರತ ಸರ್ಕಾರವು ಕೈಮಗ್ಗ ನೇಕಾರರ ಕೊಡುಗೆಯನ್ನು ಗೌರವಿಸಲು ಮತ್ತು ನೇಕಾರಿಕೆ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು 2015ರಿಂದ ಈ ದಿನವನ್ನ ಅಧಿಕೃತವಾಗಿ ಆಚರಿಸಲು ಪ್ರಾರಂಭಿಸಲಾಗಿರುವಂತದ್ದು. ನೋಡಿ, ಕರ್ನಾಟಕದ ಇಳಕಲ್ ಸೀರೆ, ಮೊಳಕಾಲ್ಮೂರು, ಉಡುಪಿ ಸೀರೆಗಳು ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರುವಂತದ್ದು. ಯಾವುದಕ್ಕೆ? ಕೈಮಗ್ಗಕ್ಕೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವು GK ಪಾಯಿಂಟ್ ಗಳನ್ನ ನೋಡೋಣ. ಗೋಲ್ಡನ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಮೊದಲಿ, ಮೊದಲ ರಾಷ್ಟ್ರೀಯ ಕೈಮಗ್ಗ ದಿನವನ್ನ 2015ರಲ್ಲಿ ಚೆನ್ನೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರುವಂತದ್ದು. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದೆ KS ಎಕ್ಸಾಮ್ ಕೂಡ ಇದೆ. ಆಮೇಲೆ BA ತುಂಬಾ ಸುಮಾರು 70,000 ಹುದ್ದೆಗಳು ಇರುವಂತದ್ದು. ನೋಡಿ, ನೀವು ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗಿ ಬರ್ತದೆ. ನೋಡಿ, ರೀಸೆಂಟ್ ಆಗಿ PC ಎಕ್ಸಾಮ್ ನಲ್ಲಿ ಕರೆಂಟ್ ಅಫೇರ್ಸ್ ನ ಕಡಿಮೆ ಕೊಟ್ಟಿದ್ರು. ಅದರ ಬೇಸ್ ಮೇಲೆ ಹುಡುಗರು ತುಂಬಾ ಕರೆಂಟ್ ಅಫೇರ್ಸ್ ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. KA ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿ ಕರೆಂಟ್ ಅಫೇರ್ಸ್ ನೀನು ಅಪ್ಡೇಟ್ ಆದ್ರೆ ಪ್ರತಿ ಒಂದು ಎಕ್ಸಾಮ್ ನ ನೀನು ಅಟೆಂಡ್ ನೀವು ಇನ್ ಕೇಸ್ GK ಅದರ್ ಸಬ್ಜೆಕ್ಟ್ ಓದದೇ ಇದ್ರು ಕೂಡ ಕರೆಂಟ್ ಅಫೇರ್ಸ್ ನೀನು ಅಪ್ಡೇಟ್ ಇದ್ರೆ ಇದರಲ್ಲೇ GK ಕವರ್ ಆಗುತ್ತೆ ಅಲ್ವಾ. ಈ GK ನಲ್ಲೇ ನೀವು ಎಕ್ಸಾಮ್ ಬರಿಬಹುದು. ಕರೆಂಟ್ ಅಫೇರ್ಸ್ ದಯವಿಟ್ಟು ಮಿನಿಮಮ್ 1 ತಾಸು 1.5 ತಾಸನ್ನ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ. ಯಾರ್ಯಾರು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ತಿದ್ರೆ ಎಲ್ಲಾ ಕ್ಲಾಸ್ ಅನ್ನ ಕೇಳಿ, ಮತ್ತೆ ನಿಮ್ಮದೇ ನ್ಯೂಸ್ ಪೇಪರ್ ನ ಓದಿ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ನೀವು ಆಗಿರ್ಬೇಕು ನೋಡಿ. ಸೊ ನೋಡಿ, ಮೊದಲ ರಾಷ್ಟ್ರೀಯ ಕೈಮಗ್ಗ ದಿನವನ್ನ 2015ರಲ್ಲಿ ಚೆನ್ನೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರುವಂತದ್ದು. ನೋಡಿ, ಭಾರತದಲ್ಲಿ ಜವಳಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಈ ದಿನಾಚರಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿತ್ತು. ಯಾವುದು? ಟೆಕ್ಸ್ಟೈಲ್ ಸಚಿವಾಲಯ. ನೋಡಿ, ಕರ್ನಾಟಕದ ಮೊಳಕಾಲ್ಮೂರು ಸೀರೆ ಮತ್ತು ಇಳಕಲ್ ಸೀರೆ ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಪಡೆದುಕೊಂಡಿರುವಂತದ್ದು. ಆಮೇಲೆ ಕೈಮಗ್ಗ ಕ್ಷೇತ್ರವು ಭಾರತದಲ್ಲಿ ಕೃಷಿಯ ನಂತರ ಅತಿ ಹೆಚ್ಚು ಉದ್ಯೋಗ ನೀಡುವ ಕೃಷಿಯ ನಂತರ ಎರಡನೇ ದೊಡ್ಡ ಕ್ಷೇತ್ರವಾಗಿದೆ. ಯಾವುದಕ್ಕೆ? ಉದ್ಯೋಗ ನೀಡುವ ಎರಡನೇ ದೊಡ್ಡ ಕ್ಷೇತ್ರವಾಗಿರುವಂತ ವೆರಿ ವೆರಿ ಇಂಪಾರ್ಟೆಂಟ್. ಕೃಷಿ ನಂತರ ಎರಡನೇ ದೊಡ್ಡ ಕ್ಷೇತ್ರ. ನೋಡಿ, ಕೈಮಗ್ಗ ಅಭಿವೃದ್ಧಿ ಆಯುಕ್ತರ ಕಚೇರಿ ಇರೋದೆಲ್ಲಿ ಅಂದ್ರೆ ನವದೆಹಲಿಯಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ಇಲ್ಲಿ. ಆಗಸ್ಟ್ 8, 2026ರಂದು ಭಾರತವು ಆಗಸ್ಟ್ ಕ್ರಾಂತಿ ದಿನ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿಯ ಎಷ್ಟನೇ ವರ್ಧಂತಿಯನ್ನ ಆಚರಣೆ ಮಾಡಿತು ಅಂದ್ರೆ ಎಷ್ಟನೇ ದಿನಾಚರಣೆಯನ್ನ ಆಚರಣೆ ಮಾಡಿತು ಅಂದ್ರೆ ದಟ್ ಈಸ್ 84ನೇ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡಿದೆ. ಯಾವುದು? ಆಗಸ್ಟ್ ಕ್ರಾಂತಿ. ನೋಡಿ, ಇದರ ಹಿನ್ನೆಲೆ ನೋಡೋದಾದ್ರೆ ನೋಡಿ, 1942ರ ಆಗಸ್ಟ್ 8ರಂದು ಮುಂಬೈನ ಗವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ, ಮುಂಬೈನಲ್ಲಿ ಒಂದು ಗವಾಲಿಯಾ ಅಂತ ಒಂದು ಟ್ಯಾಂಕ್ ಮೈದಾನ ಇದೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಭಾರತ ಬಿಟ್ಟು ತೊಲಗಲಿ ಚಳುವಳಿಗೆ ಕರೆಯನ್ನ ನೀಡಿದ ದಿನದ ಸವಿ ನೆನಪಿದು. ಈ ದಿನವನ್ನು ಆಗಸ್ಟ್ ಕ್ರಾಂತಿ ದಿನ ಎಂದು ಕರೆಯಲಾಗುವಂಥದ್ದು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ಅಲ್ಲಿ ಘೋಷಣೆ ಮಾಡಿರುವಂತದ್ದು. ಅದಕ್ಕೆ ಆಗಸ್ಟ್ ಕ್ರಾಂತಿ ದಿನ ಇಲ್ಲಿಂದ ಕರೆಯುವಂಥದ್ದು. ನೋಡಿ, 2026ರ ಆಗಸ್ಟ್ 8ಕ್ಕೆ ಈ ಐತಿಹಾಸಿಕ ಚಳುವಳಿಗೆ ಸುಮಾರು 84 ವರ್ಷಗಳು ಪೂರ್ಣಗೊಂಡಿರುವಂತದ್ದು. ಗಾಂಧೀಜಿಯವರು ಇದೇ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಪ್ರಸಿದ್ಧ ಘೋಷಣೆಯನ್ನ ನೀಡಿದ್ದರು.
ಮುಂಬೈನ ಗೌವಾಲಿಯ ಟ್ಯಾಂಕ್ ಮೈದಾನದಲ್ಲಿ. ಯಾರು? ಮಹಾತ್ಮ ಗಾಂಧೀಜಿಯವರು. ನೋಡಿ, ಕರ್ನಾಟಕದಲ್ಲೂ ಈ ಚಳುವಳಿ ತೀವ್ರವಾಗಿ ಹರಡಿ ಈಸೂರು ದುರಂತದಂತಹ ಪ್ರಮುಖ ಘಟನೆಗಳಿಗೆ ಕಾರಣವಾಯಿತು. ಕರ್ನಾಟಕದಲ್ಲಿ ಇದು ಹರಡಿಬಿಟ್ಟು ಈಸೂರು ದುರಂತಕ್ಕೆ ಪ್ರಮುಖ. ಇದನ್ನ ಕೇಳಿದರೆ ಕ್ವಶನ್, ಈಸೂರು ದುರಂತಕ್ಕೆ ಯಾವ ಘಟನೆ ಕಾರಣ ಅಂತ, ಯಾವ ಚಳವಳಿ ಕಾರಣ ಅಂದ್ರೆ ದಟ್ ಈಸ್ ಆಗಸ್ಟ್ ಕ್ರಾಂತಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ನೋಡಿ, ಅದಕ್ಕೆ ಸಂಬಂಧಿಸಿದ ಕೆಲವು GK ಪಾಯಿಂಟ್ಸ್ ನೋಡೋಣ. ಕ್ವಿಟ್ ಇಂಡಿಯಾ ಎಂಬ ಪದಗುಚ್ಛವನ್ನು ರೂಪಿಸಿದವರು ಯೂಸುಫ್ ಮೆಹರ್ ಅಲಿ. ಈ ಕ್ವಿಟ್ ಇಂಡಿಯಾನ ಪದವನ್ನ ರೂಪಿಸಿದವರು ಯಾರಂದ್ರೆ ಯೂಸುಫ್ ಮೆಹರ್ ಅಲಿ ಅವರು ರೂಪ ಕೊಟ್ಟುವಂತರು. ಈ ಪದನ ಫಸ್ಟ್ ಬಳಕೆಗೆ ತಂದವರು. ನೋಡಿ, ಈ ಚಳುವಳಿಯ ಸಮಯದಲ್ಲಿ ಅರುಣಾ ಅಸಫ್ ಅಲಿ ಅವರು ಗೌವಾಲಿಯ ಟ್ಯಾಂಕ್ ನಲ್ಲಿ ರಾಷ್ಟ್ರಧ್ವಜ ಹಾರಿಸಿದರು. ಯಾರು? ಗೌವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಧ್ವಜವನ್ನ ಹಾರಿಸಿದವರು ಯಾರಂದ್ರೆ ಅರುಣಾ ಅಸಫ್ ಅಲಿ ಅವರು. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮ, ಈಸೂರು ಗ್ರಾಮ ಎಲ್ಲಿ ಕಂಡು ಬರುತ್ತೆ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು ಗ್ರಾಮವು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ರಾಷ್ಟ್ರವಾಗಿದೆ. ಯಾವಾಗ? 1942ರಲ್ಲೇ ಈಸೂರು ಗ್ರಾಮ ಸ್ವತಂತ್ರವನ್ನ ಘೋಷಿಸಿಕೊಂಡಿದ್ದು. ನೋಡಿ, ಚಳವಳಿಯ ಸಮಯದಲ್ಲಿ ಗಾಂಧೀಜಿಯವರನ್ನು ಪುಣೆಯ ಆಗಾ ಖಾನ್ ಅರಮನೆಯಲ್ಲಿ ಬಂಧಿಸಲಾಗಿತ್ತು. ಈ ಸಮಯದಲ್ಲಿ ಗಾಂಧೀಜಿಯವರನ್ನ ಎಲ್ಲಿ ಬಂಧನಕ್ಕೆ ಈಡು ಮಾಡಿದೆ ಅಂದ್ರೆ ಎಲ್ಲಿ? ಆಗಾ ಖಾನ್ ಅರಮನೆ ಇರೋದು ಪುಣೆಯಲ್ಲಿ ಬಂಧಿಸಲಾಗಿತ್ತು. ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ರಹಸ್ಯ ಕಾಂಗ್ರೆಸ್ ರೇಡಿಯೋವನ್ನ ಉಷಾ ಮೆಹ್ತಾ ಅವರು ನಡೆಸುತ್ತಿದ್ದರು. ರಹಸ್ಯವಾಗಿ ಎಲ್ಲಿ? ರೇಡಿಯೋ ಮೂಲಕ ಬಂದ್ಬಿಟ್ಟು ರಹಸ್ಯ ರೇಡಿಯೋ ಕಾರ್ಯಕ್ರಮವನ್ನ ನಡೆಸಿಕೊಳ್ತಿದ್ರು. ಯಾರು? ಉಷಾ ಮೆಹ್ತಾ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಪಾಯಿಂಟ್ಗಳು ಇಂಪಾರ್ಟೆಂಟ್ ಇದ್ರೆ ಗೋಲ್ಡನ್ ಪಾಯಿಂಟ್ಸ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಎಕ್ಸಾಮ್ಸ್ ನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ನಿಮಗೆ ಕ್ವಶನ್ ಕೇಳ್ತಾರೆ. ನಿಮಗೆ ಡೈರೆಕ್ಟ್ ಆಗಿ ಇವಾಗ ಕೈಮಗ್ಗ ದಿನ ಯಾವಾಗ ಆಚರಣೆ ಮಾಡ್ತಾರಂತ ಕೊಡಲ್ಲ. ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲವನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಕರ್ನಾಟಕ ಸರ್ಕಾರವು ಆಗಸ್ಟ್ 2026ರ ವರದಿಯಂತೆ ಜಾಗತಿಕವಾಗಿ ಹೂಡಿಕೆಯನ್ನ ಆಕರ್ಷಿಸಲು ಹೊಸ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್, ಯಾವುದು? ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಅನುಮೋದನೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಅಂದ್ರೆ ಮೈಸೂರು. ಆಪ್ಷನ್ ಎ ಇಸ್ ದ ರೈಟ್. ಮೈಸೂರು ಜಿಲ್ಲೆಯಲ್ಲಿ ಸ್ಥಾಪಿಸಲು ಅನುಮೋದನೆ ನೀಡಿರುವಂತದ್ದು ಯಾವುದು? ಕರ್ನಾಟಕ ಸ್ಟೇಟ್. ನೋಡಿ, ಕರ್ನಾಟಕ ರಾಜ್ಯವು ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಜಾಗತಿಕ ಕೇಂದ್ರವಾಗಲು ಶ್ರಮಿಸುತ್ತಿದೆ. ಮೈಸೂರಿನ ಕೋಚನಹಳ್ಳಿಯಲ್ಲಿ, ಎಲ್ಲಿ? ಮೈಸೂರಿನಲ್ಲಿರುವಂತ ಕೋಚನಹಳ್ಳಿಯಲ್ಲಿ ನೂತನ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ EMC 2.0 ಯೋಜನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಸಚಿವಾಲಯವು ವಿಶೇಷ ಅನುಮೋದನೆ ನೀಡಿರುವಂತದ್ದು. ಈ ಯೋಜನೆಯು ರಾಜ್ಯದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಎಷ್ಟು? 15,000. ಬೆಂಗಳೂರಿನ ಹೊರತಾಗಿ 2ನೇ ಮತ್ತು 3ನೇ ಹಂತದ ನಗರಗಳಲ್ಲಿ ತಂತ್ರಜ್ಞಾನ ಉದ್ಯಮ ಬೆಳೆಸುವ ಬಿಯಾಂಡ್ ಬೆಂಗಳೂರು ಉಪಕ್ರಮದ ಭಾಗ ಇದು ಆಗಿರುವಂತದ್ದು. ಬಿಯಾಂಡ್ ಬೆಂಗಳೂರು ತುಂಬಾ ಕೇಳ್ತಿರ್ತಾರೆ. ಏನಂದ್ರೆ ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರಿನ ಹೊರವಲಯ ಸುತ್ತಮುತ್ತ ಏನಿದೆಯಲ್ಲ ಆ ಪ್ರದೇಶದಲ್ಲಿ, ಆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಉಪಕ್ರಮಗಳನ್ನ ಜಾರಿಗೆ ತರುವಂತ ಒಂದು ಕೆಲಸ ಇದರಿಂದ ನಡೆಯುವಂಥದ್ದು. ಬಿಯಾಂಡ್ ಬೆಂಗಳೂರು ಭಾಗದ ಒಂದು ಭಾಗವಾಗಿದೆ ಇದು. ಸೊ GK ಪಾಯಿಂಟ್ಸ್ ನೋಡೋದಾದ್ರೆ, ಭಾರತದಲ್ಲೇ ಪ್ರಥಮ ಬಾರಿಗೆ ಸೆಮಿ ಕಂಡಕ್ಟರ್ ನೀತಿಯನ್ನ ತಂದ ರಾಜ್ಯ ಯಾವುದಂದ್ರೆ ದಟ್ ಈಸ್ ಕರ್ನಾಟಕ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲೇ ಪ್ರಥಮ ಬಾರಿಗೆ ಸೆಮಿ ಕಂಡಕ್ಟರ್ ಪಾಲಿಸಿ ತಂದ ರಾಜ್ಯ ಕರ್ನಾಟಕ. ನೆಕ್ಸ್ಟ್ KS ಕ್ವಶನ್ ಅಲ್ಲಿ 100% ಬರುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ಬಿಯಾಂಡ್ ಬೆಂಗಳೂರು ಯೋಜನೆ ಅಡಿ ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಯಾವ್ದಾವುದು? ಮೈಸೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಮಂಗಳೂರು ನಗರ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಇನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ ಕೈಟ್ಸ್ ITBT ಇಲಾಖೆ ಅಡಿ ಕೆಲಸ ಮಾಡುತ್ತದೆ. ಯಾವುದು? ಕೈಟ್ಸ್ ಇದೆಯಲ್ಲ, ಅದು ITBT ಇಲಾಖೆ ಅಡಿ ಕೆಲಸ ಮಾಡುವಂತದ್ದು. ನೋಡಿ, ಭಾರತದ ಪ್ರಥಮ ಸೆಮಿ ಕಂಡಕ್ಟರ್ ಮಿಷನ್ ಯಾವಾಗ ಪ್ರಾರಂಭವಾಯಿತು ಅಂದ್ರೆ 2021ರಲ್ಲಿ ಪ್ರಾರಂಭವಾಗಿರುವಂತದ್ದು. ಆಮೇಲೆ ಭಾರತದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ವಿನ್ಯಾಸದ 40% ಕೆಲಸ ಬೆಂಗಳೂರಿನಲ್ಲೇ ನಡೆಯುವಂತದ್ದು. IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನ ವಿನ್ಯಾಸ ಮಾಡುವುದು ಭಾರತದಲ್ಲೇ ಅತಿ ಹೆಚ್ಚು ಎಲ್ಲಿ? ಬೆಂಗಳೂರಿನಲ್ಲೇ ಕೆಲಸ ಮಾಡುವಂತದ್ದು, ವಿನ್ಯಾಸ ಮಾಡುವಂತದ್ದು ಎಲ್ಲಿ? ನಮ್ಮ ಬೆಂಗಳೂರಿನಲ್ಲಿ 40% ಕೆಲಸ ಇಲ್ಲೇ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್.
ಅದಕ್ಕೆ IT ಹಬ್ ಅಂತಾನೆ ಬೆಂಗಳೂರು ಫೇಮಸ್. ನೋಡಿ, ಆಗಸ್ಟ್ 8, 2026ರಂದು ಮುಕ್ತಾಯಗೊಂಡ RBIನ ಹಣಕಾಸು ನೀತಿ ಸಮಿತಿ, ಯಾವುದು RBIನ ಹಣಕಾಸು ನೀತಿ ಸಮಿತಿ MPC ಸಭೆಯಲ್ಲಿ ಪ್ರಸ್ತುತ ಸಾಲಿನ ರೆಪೋ ದರವನ್ನ, ರೆಪೋ ರೇಟ್ನ ಎಷ್ಟು ಶೇಕಡದಲ್ಲಿ ಕಾಯ್ದುಕೊಳ್ಳಲಾಗಿದೆ ಅಂದ್ರೆ ದಟ್ ಈಸ್ 6.50. ನೋಡಿ, ಇದರ ಬಗ್ಗೆ ನೋಡೋದಾದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಗವರ್ನರ್ ನೇತೃತ್ವದ ಹಣಕಾಸು ನೀತಿ ಸಮಿತಿಯು MPC ಆಗಸ್ಟ್ 2026ರ ದ್ವೈಮಾಸಿಕ ಪಾಲಿಸಿ ಪರಾಮರ್ಶೆಯಲ್ಲಿ ರೆಪೋ ದರವನ್ನ 6.50 ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲು ನಿರ್ಧಾರ ಮಾಡಿರುವಂತದ್ದು. ಹಣದುಬ್ಬರವನ್ನ 4ರ ಮಿತಿಯಲ್ಲಿ, ಎಷ್ಟು 4ರ ಮಿತಿಯಲ್ಲಿ ನಿಯಂತ್ರಿಸುವುದು ಮತ್ತು ಜಾಗತಿಕ ಆರ್ಥಿಕ ಅನಿಶ್ಚಿತತೆಯ ನಡುವೆ ದೇಶೀಯ GDP ಬೆಳವಣಿಗೆಗೆ ಬೆಂಬಲ ನೀಡುವುದು ಈ ನಿರ್ಧಾರ ಮುಖ್ಯ ಉದ್ದೇಶವಾಗಿದೆ. ರಿವರ್ಸ್ ರೆಪೋ ದರ ಮತ್ತು ಬ್ಯಾಂಕ್ ದರಗಳಲ್ಲೂ ಯಾವುದೇ ಪ್ರಮುಖ ಬದಲಾವಣೆಗಳನ್ನ ಮಾಡಲಾಗಿಲ್ಲ. ಯಥಾಸ್ಥಿತಿ ಇಟ್ಟಿರುವಂತದ್ದು 6.50 ಯಥಾಸ್ಥಿತಿ ಇಟ್ಟಿದೆ. ನೋಡಿ, RBIನ ಹಣಕಾಸು ನೀತಿ ಸಮಿತಿಯಲ್ಲಿ MPC ಒಟ್ಟು 6 ಜನ ಸದಸ್ಯರು ಇರುವಂತದ್ದು. RBIನ ಹಣಕಾಸು ನೀತಿಯ ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 6 ಜನ ಇರ್ತಾರೆ. ರೆಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ RBI ಸಾಲ ನೀಡುವಾಗ ವಿಧಿಸುವ ಬಡ್ಡಿ ದರ. ಹೌದು, ವಾಣಿಜ್ಯ ಬ್ಯಾಂಕುಗಳಿಗೆ RBI ಸಾಲ ನೀಡುತ್ತಲ್ಲ, ಅದಕ್ಕೆ ವಿಧಿಸುವ ಬಡ್ಡಿ ದರನ ರೆಪೋ ದರ ಅಂತ ಕರೆಯುವಂತದ್ದು. RBIನ ಯಾವಾಗ ಸ್ಥಾಪನೆ ಮಾಡ್ತಾ ಇತ್ತು ಅಂದ್ರೆ 1935ರ ಏಪ್ರಿಲ್ 1ರಂದು ಯಾವ ಸಮಿತಿ? ಹಿಲ್ಟನ್ ಯಂಗ್ ಕಮಿಷನ್ ಶಿಫಾರಸಿನಂತೆ ಸ್ಥಾಪನೆ ಮಾಡಿರುವಂತದ್ದು 1935 ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ. RBIನ ಮೊದಲ ಭಾರತೀಯ ಗವರ್ನರ್ ಯಾರಂದ್ರೆ, ಭಾರತೀಯ ಗವರ್ನರ್ ಅಂತ ಕೇಳಿದರೆ CD ದೇಶಮುಖ್. ಮೊದಲ ಭಾರತೀಯ ಗವರ್ನರ್ CD ದೇಶಮುಖ್. ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷತೆಯನ್ನ RBI ಗವರ್ನರ್ ವಹಿಸುತ್ತಾರೆ. ಯಾವುದನ್ನ? ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷತೆಯನ್ನ ವಹಿಸ್ತಾರೆ ಯಾರು? RBI ಗವರ್ನರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಇತ್ತೀಚೆಗೆ ಕೇಂದ್ರ ಪರಿಸರ ಸಚಿವಾಲಯದ ಆಗಸ್ಟ್ 2026ರ ವರದಿಯಲ್ಲಿ ಉಲ್ಲೇಖಗೊಂಡ ಕರ್ನಾಟಕದ ಪ್ರಸಿದ್ಧ ಹಕ್ಕಿ ಸಂರಕ್ಷಣಾ ಮೀಸಲು ಪ್ರದೇಶ ಮಾಗಡಿ ಕೆರೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ, ಮಾಗಡಿ ಕೆರೆ ಯಾವ ಜಿಲ್ಲೆಯಲ್ಲಿ ಅಂದ್ರೆ ದಟ್ ಈಸ್ ಹಾವೇರಿ ಜಿಲ್ಲೆಯಲ್ಲಿ ಇರುವಂತದ್ದು. ನೋಡಿ, ಹಾವೇರಿ ಜಿಲ್ಲೆಯ ಸಿಗ್ಗಾಂವಿ ತಾಲೂಕಿನಲ್ಲಿರುವ ಮಾಗಡಿ ಕೆರೆ ಹಕ್ಕಿ ಸಂರಕ್ಷಣಾ ಮೀಸಲು ಪ್ರದೇಶವು ಮಧ್ಯ ಏಷ್ಯಾದಿಂದ ಬರುವ ಬಾರ್ ಹೆಡೆಡ್ ಗೂಸ್ ಅಥವಾ ಗೆಜ್ಜೆ ಬಾತುಕೋಳಿಗಳಿಗೆ ಪ್ರಸಿದ್ಧ ತಾಣವಾಗಿರುವಂತದ್ದು. ನೋಡಿ, ಕರ್ನಾಟಕದ ರಾಮ್ಸರ್ ಪಟ್ಟಿಗೆ ಸೇರಿದ ಪ್ರಮುಖ ತಾಣಗಳಲ್ಲಿ ಇದು ಒಂದು ಆಗಿರುವಂತದ್ದು. ಆಗಸ್ಟ್ 2026ರ ಜೀವವೈವಿಧ್ಯತಾ ವರದಿಯಲ್ಲಿ ಈ ಕೆರೆಯ ಜಲಮೂಲ ಸಂರಕ್ಷಣೆ ಮತ್ತು ಹೂಳು ತೆಗೆಯುವ ವಿಶೇಷ ಯೋಜನೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ವಾಯುಗುಣ ಬದಲಾವಣೆಗಳ ಸಚಿವಾಲಯವು ಶ್ಲಾಘನೆ ವ್ಯಕ್ತಪಡಿಸಿರುವಂತದ್ದು. ಎಲ್ಲಿದೆ? ಮಾಗಡಿ ಕೆರೆ ಹಾವೇರಿ ಜಿಲ್ಲೆಯ ಸಿಗ್ಗಾಂವಿ ತಾಲೂಕಿನಲ್ಲಿ ಇರುವಂತದ್ದು. ಇದು ರಾಮ್ಸರ್ ತಾಣ ಕೂಡ ಆಗಿದೆ. ನೆಕ್ಸ್ಟ್ ನೋಡಿ, GK ಪಾಯಿಂಟ್ಸ್, ಗೋಲ್ಡನ್ ಪಾಯಿಂಟ್ಸ್ ನೋಡಿ. ಕರ್ನಾಟಕದಲ್ಲಿರುವ ಪ್ರಸ್ತುತ ರಾಮ್ಸರ್ ತಾಣಗಳು ಯಾವುದಾದ್ರೆ ರಂಗನತಿಟ್ಟು, ಅಗನಾಸಿನಿ, ಮಾಗಡಿ ಕೆರೆ, ಅಂಕಸಮುದ್ರ ಮತ್ತು ಜೋಯಿಡಾದ ಅಯ್ಯನ ಕೆರೆ ಕೂಡ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿರುವಂತದ್ದು. ನೋಡಿ, ರಾಮ್ಸರ್ ಒಪ್ಪಂದಕ್ಕೆ 1971ರಲ್ಲಿ ಇರಾನ್ನ ರಾಮ್ಸರ್ ನಗರದಲ್ಲಿ ಸಹಿ ಹಾಕಲಾಯಿತು. ತುಂಬಾ ಸರಿ ಕೇಳಿದೆ, ಎಲ್ಲ ಕ್ವಶನ್ ಪೇಪರ್ ಈ ಕ್ವಶನ್ ಇದ್ದೇ ಇರುತ್ತೆ. ರಾಮ್ಸರ್ ಒಪ್ಪಂದ 1971 ಪ್ರಿಂಟ್ ಆಗಲಿ. ಇರಾನ್ನ ರಾಮ್ಸರ್ ನಗರದಲ್ಲಿ ಸಹಿ ಹಾಕಿರುವುದಕ್ಕೆ ರಾಮ್ಸರ್ ಒಪ್ಪಂದ ಅಂತ ಇದನ್ನ ಕರೆಯುವಂತದ್ದು. ನೋಡಿ, ವಿಶ್ವ ತೇವ ಭೂಮಿ ದಿನ, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅನ್ನ ಫೆಬ್ರವರಿ 2ರಂದು ಆಚರಣೆ ಮಾಡ್ತೀವಿ. ಆಮೇಲೆ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯ ಅಂದ್ರೆ ದಟ್ ಈಸ್ ತಮಿಳುನಾಡು. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಕನ್ಫ್ಯೂಸ್ ಮಾಡಿ ಉತ್ತರ ಪ್ರದೇಶ ದೊಡ್ಡ ರಾಜ್ಯ ಇದೆ ಅಲ್ಲಿರ್ಬೋದು ಅಂತ ಅಲ್ಲಿ ಹಾಕ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ತಮಿಳುನಾಡು ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರುವ ಒಂದು ರಾಜ್ಯ. ಬಾರ್ ಹೆಡೆಡ್ ಗೂಸ್ ಪಕ್ಷಿಗಳು ಹಿಮಾಲಯಕ್ಕಿಂತ ಎತ್ತರದಲ್ಲಿ ಹಾರಬಲ್ಲ ಅಪರೂಪದ ಪಕ್ಷಿಯಾಗಿದೆ. ಅವು ಹಿಮಾಲಯಕ್ಕಿಂತ ಅತಿ ಎತ್ತರವಾಗಿ ಹಾರ್ತವೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಮಾಗಡಿ ಕೆರೆ ಹಾವೇರಿ ಜಿಲ್ಲೆಯ ಮಾಗಡಿ ಕೆರೆಗೆ ಬಂದು ಮತ್ತೆ ವಾಪಸ್ ಹೋಗ್ತವೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ನಿಸಾರ್ ಉಪಗ್ರಹ, ಯಾವುದು? ನಿಸಾರ್ ಉಪಗ್ರಹ ಯೋಜನೆಯ ಪ್ರಮುಖ ಕಾರ್ಯವೇನು? ಅದರ ಪ್ರಮುಖ ಕಾರ್ಯವೇನು ಅಂತ ಕೇಳಿದರೆ ಏನಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ಮೇಲ್ಮೈ ಬದಲಾವಣೆ ಮತ್ತು ಇಕೋಸಿಸ್ಟಮ್ ನಕ್ಷೆಯ ತಯಾರಿಕೆಗೆ ಇದು ಸಹಾಯ ಮಾಡುವಂತದ್ದು. ಭೂಮಿಯ ಮೇಲ್ಮೈ ಬದಲಾವಣೆ ಮತ್ತು ಇಕೋಸಿಸ್ಟಮ್ ನಕ್ಷೆಯನ್ನ ತಯಾರು ಮಾಡುತ್ತದೆ ಇದು ನಕ್ಷೆ, ಇಕೋಸಿಸ್ಟಮ್. ನೋಡಿ, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್
ನಿಸಾರ್, ನಾಸಾ ನೋಡಿ ಫುಲ್ ಫಾರ್ಮ್ ಕೇಳ್ತಾರೆ. ನಾಸಾ, ಇಸ್ರೋ, ಸಿಂಥೆಟಿಕ್ ಅಪರ್ಚರ್ ರೆಡಾರ್. ನಿಸಾರ್ ಅಂದ್ರೆ ಎನ್ನುವುದು ಅಮೆರಿಕದ ನಾಸಾ ಮತ್ತು ಭಾರತದ ಇಸ್ರೋ ಜಂಟಿಯಾಗಿ ನಿರ್ಮಿಸಿರುವ ಅತ್ಯಾಧುನಿಕ ರೇಡಾರ್ ಉಪಗ್ರಹವಾಗಿರುವಂತದ್ದು. ಇದು ಪ್ರತಿ 12 ದಿನಕ್ಕೊಮ್ಮೆ, ಎಷ್ಟು 12 ದಿನಕ್ಕೊಮ್ಮೆ ಇಡೀ ಭೂಗೋಳದ ಮೇಲ್ಮೈ ಬದಲಾವಣೆಗಳು, ಭೂಕಂಪ, ಅರಣ್ಯನಾಶ, ಮಂಜುಗಡ್ಡೆ ಕರಗುವಿಕೆ ಮತ್ತು ಜಲಮೂಲಗಳ ಬದಲಾವಣೆಯನ್ನ ಮಿಲಿಮೀಟರ್ ಮಟ್ಟದ ನಿಖರತೆಯಲ್ಲಿ ನಕ್ಷೆ ಮಾಡುತ್ತದೆ. ಎಷ್ಟು 1 ಮಿಲಿಮೀಟರ್ನ ಬಿಡಲ್ಲ, ಅಷ್ಟು ನಿಖರವಾಗಿದ್ದ ನಕ್ಷೆಯನ್ನ ಮಾಡುತ್ತೆ. ಆಗಸ್ಟ್ 2026ರ ಉಡಾವಣಾ ಸಿದ್ಧಾಂತ ಪರೀಕ್ಷೆಗಳಲ್ಲಿ ಇದು ಪ್ರಮುಖ ಮೈಲಿಗಲ್ಲು ತಲುಪಿದೆ. ನೋಡಿ ಪ್ರಮುಖ ಗೋಲ್ಡನ್ ಪಾಯಿಂಟ್ಸ್ ನೋಡೋಣ. ನಿಸಾರ್ ಎಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ. ಓಕೆನಾ. ಇದು ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ರೇಡಾರ್ ಗಳನ್ನು ಬಳಸುವ ವಿಶ್ವದ ಮೊದಲ ಉಪಗ್ರಹ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ವಿಶ್ವದ ಮೊದಲ ಉಪಗ್ರಹ ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ರೇಡಾರ್ ಗಳನ್ನ ಬಳಸುವ ವಿಶ್ವದ ಮೊದಲ ಉಪಗ್ರಹ ಯಾವ್ದಂದ್ರೆ ದಟ್ ಈಸ್ ನಿಸಾರ್. ಇಸ್ರೋ ನೋಡಿ ಯಾವಾಗ ಸ್ಥಾಪನೆ ಆಯಿತು? 1969 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಈ ತರ ನೆನಪಿಟ್ಕೊಂಡು, ಸ್ವಾತಂತ್ರ್ಯ ದಿನಾಚರಣೆನು ಒಂದೇ ದಿನ, ಆಮೇಲೆ ಇಸ್ರೋ ಸ್ಥಾಪನೆ ಆಗಿದ್ದು ಒಂದೇ ಡೇಟು ನೆನಪಿರ್ಲಿ. ಇಸ್ರೋದ ಪ್ರಸ್ತುತ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿ ಅಂತರಿಕ್ಷ ಭವನದಲ್ಲಿ ಇರುವಂತದ್ದು. ನೋಡಿ ವರ್ಡ್ ನೋಡಿ, ಅಂತರಿಕ್ಷ ಭವನ ನೀವೆಲ್ಲೂ ಕೇಳಿಲ್ಲ. ಎಲ್ಲಿದೆ ಇಸ್ರೋ ಕಚೇರಿ ಅಂದ್ರೆ ಅಂತರಿಕ್ಷ ಭವನದಲ್ಲಿದೆ ಅಂತ ಹೇಳ್ಬೋದು. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನ 1975ರಲ್ಲಿ ಉಡಾವಣೆ ಮಾಡಲಾಯಿತು. ಮೊದಲ ಉಪಗ್ರಹ ಯಾವಾಗ? 1975ರಲ್ಲಿ ಉಡಾವಣೆ ಮಾಡಿರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಯಡಿ ಪದವಿ ಮುಗಿಸಿದ 6 ತಿಂಗಳಾದರೂ ಉದ್ಯೋಗ ಸಿಗದ ನಿರುದ್ಯೋಗ ಯುವಕರಿಗೆ, ನೋಡಿ ಕ್ವಶನ್ ತುಂಬಾ ನೀಟಾಗಿ ಓದ್ಕೊಳ್ಳಿ. ಕ್ವಶನ್ ನಲ್ಲೇ ಒಂದೊಂದ್ಸರಿ ಆನ್ಸರ್ ಕೇಳ್ತಾರೆ. ಕ್ವಶನ್ ಬೇರೆ ಕೊಟ್ಟು ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಕರ್ನಾಟಕದ ಸರ್ಕಾರ ಯುವ ನಿಧಿ ಯೋಜನೆಯಡಿ ಪದವಿ ಮುಗಿಸಿದ ಎಷ್ಟು ತಿಂಗಳು? 6 ತಿಂಗಳಾದರೂ ಉದ್ಯೋಗ ಸಿಗದ ನಿರುದ್ಯೋಗ ಯುವಕರಿಗೆ ಮಾಸಿಕ ಎಷ್ಟು ನಿರುದ್ಯೋಗ ಭತ್ಯೆ ನೀಡಲಾಗುತ್ತದೆ ಅಂದ್ರೆ ದಟ್ ಈಸ್ 3,000 ನಿರುದ್ಯೋಗ ಭತ್ಯೆನ ನೀಡುವಂತದ್ದು. ನೋಡಿ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯು ಪದವೀಧರ ಮತ್ತು ಡಿಪ್ಲೊಮಾ ಹೊಂದಿರುವ ನಿರುದ್ಯೋಗ ಯುವಕರಿಗೆ ಆರ್ಥಿಕ ನೆರವು ನೀಡುತ್ತದೆ. ಈ ಯೋಜನೆಯಡಿ ಪದವಿ ಪಡೆದ ನಿರುದ್ಯೋಗಿಗಳಿಗೆ ಮಾಸಿಕ 3,000 ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಎಷ್ಟು 1,500ಗಳ ಭತ್ಯೆಯನ್ನ ಗರಿಷ್ಠ 2 ವರ್ಷಗಳ ಅವಧಿಗೆ ಅಥವಾ ಉದ್ಯೋಗ ಸಿಗುವವರೆಗೆ ನೀಡಲಾಗುವಂತದ್ದು. ಆಗಸ್ಟ್ 2026ರ ಫಲಾನುಭವಿಗಳ ಪಾವತಿ ಪರಿಶೀಲನೆ ವರದಿಯಲ್ಲಿ ಈ ಯೋಜನೆಯಡಿ ಲಕ್ಷಾಂತರ ಯುವಕರ ಕೌಶಲ್ಯ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಎಂದು ತಿಳಿಸಲಾಗಿರುವಂತದ್ದು. ಅದಕ್ಕೆ ಇದು ಸುದ್ದಿಯಲ್ಲಿ ಇರುವಂತದ್ದು. ನೋಡಿ, ಯುವ ನಿಧಿ ಯೋಜನೆಯನ್ನು 2024 ಯಾವಾಗ ಜಾರಿಗೆ ತಂದ್ರು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್. KS ನಲ್ಲಿ 100% ಬರುತ್ತೆ ಈ ಕ್ವಶನ್. ಯುವ ನಿಧಿ ಯೋಜನೆಯನ್ನು 2024ರ ಜನವರಿ 12 ಯಾವ ದಿನಾಚರಣೆ ಇದೆ? ಯುವಕರ ದಿನಾಚರಣೆ. ಅದಕ್ಕೆ ಅವಾಗ್ಲೇ ಜಾರಿಗೆ ತಂದಿರೋದು. ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಜನವರಿ 12 2024ರ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿ, ಯುವಕರ ದಿನಾಚರಣೆ ಅಂತ ಹೆಮ್ಮೆಯಿಂದ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡುವಂಥದ್ದು. ನೋಡಿ, ಸ್ವಾಮಿ ವಿವೇಕಾನಂದ ಜಯಂತಿ ಶಿವಮೊಗ್ಗದಲ್ಲಿ ಇಲ್ಲಿ ಉದ್ಘಾಟನೆ ಆಯ್ತು. ಇಲ್ಲಿ ಶಿವಮೊಗ್ಗದಲ್ಲಿ ಜನವರಿ 12, 2024 24/7 ಅಂತ ನೆನಪಿಟ್ಕೊಳ್ಳಿ. ಯುವಕರು ಅಲರ್ಟ್ ಆಗಿರಬೇಕು, ದೇಶವನ್ನ ಕಾಯ್ತಾ ಇರಬೇಕು. ಈ ತರ 2024 ಜನವರಿ 12 ಅಂತ ನೆನಪಿರ್ಲಿ. ನೋಡಿ, ಯೋಜನೆಗೆ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಬಳಸಲಾಗುತ್ತದೆ. ಯಾವುದು? ಸೇವಾ ಸಿಂಧು. ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬದ ಯಜಮಾನಿಗೆ ಮಾಸಿಕ ಎಷ್ಟು? ಗೃಹಲಕ್ಷ್ಮಿಗೆ 2,000 ನೀಡುವಂತದ್ದು. ಶಕ್ತಿ ಯೋಜನೆಯು ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವಂತದ್ದು. ಆಮೇಲೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಮತ್ತು ಆರ್ಥಿಕ ನೆರವು ನೀಡಲಾಗುತ್ತದೆ. 10 kg ಅಕ್ಕಿ ಮತ್ತು ಆರ್ಥಿಕ ನೆರವು ನೀಡುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವಸಂಸ್ಥೆಯು UN ಪ್ರತಿ ವರ್ಷ ಆಚರಿಸುವ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಪ್ರತಿ ವರ್ಷ ಆಚರಿಸುವ ವಿಶ್ವ ಆದಿವಾಸಿ ದಿನ ಅಂತ ಕೇಳಿದ್ರೆ, ವರ್ಲ್ಡ್ ಇಂಡಿಜಿನಿಯಸ್ ಪೀಪಲ್ಸ್ ಡೇ. ಆದಿವಾಸಿಗಳನ್ನ ಏನಂತ ಇಂಗ್ಲಿಷ್ ಅಲ್ಲಿ ಏನ್ ಕರೀತಾರೆ? ಇಂಡಿಜಿನಿಯಸ್ ಪೀಪಲ್ಸ್ ಅಂತ ಕರೀತಾರೆ. ಆದಿವಾಸಿ ದಿನ. PSN ಟ್ರಾನ್ಸ್ಲೇಟ್ ಮಾಡುವಾಗನು ತುಂಬಾ ಇಂಪಾರ್ಟೆಂಟ್. ಈ ತರ ಇವಾಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ PSI ಕನ್ಫರ್ಮ್ ಆಗುತ್ತೆ, ಟ್ರಾನ್ಸ್ಲೇಟ್ ಮಾಡಿಕ್ಕೆ ಈಸಿ ಆಗುವಂತದ್ದು. ವಿಶ್ವ ಆದಿವಾಸಿ ದಿನ ಅಂದ್ರೆ ವರ್ಲ್ಡ್ ಇಂಡಿಜಿನಿಯಸ್ ಪೀಪಲ್ಸ್ ಡೇ ಯಾವ ದಿನಾಂಕದಂದು ಬರುತ್ತದೆ ಅಂದ್ರೆ ದಟ್ ಈಸ್ ಆಗಸ್ಟ್ 9ರಂದ ಆಚರಣೆ ಮಾಡುವಂತದ್ದು. ನೋಡಿ, ವಿಶ್ವಾದ್ಯಂತ ಇರುವ ಮೂಲವಾಸಿಗಳು ಮತ್ತು ಆದಿವಾಸಿ ಬುಡಕಟ್ಟು ಜನರ ಹಕ್ಕುಗಳನ್ನು
ಸಂರಕ್ಷಿಸಲು ಪ್ರತಿ ವರ್ಷ ಆಗಸ್ಟ್ 9ರಂದು ವಿಶ್ವ ಆದಿವಾಸಿ ದಿನವನ್ನು ಆಚರಣೆ ಮಾಡುವಂಥದ್ದು. ಆಗಸ್ಟ್ 7 ಮತ್ತು 8ರ ಪತ್ರಿಕೆಗಳಲ್ಲಿ ಈ ದಿನಾಚರಣೆಯ ಪೂರ್ವಭಾವಿ ಸಿದ್ಧತೆ ಮತ್ತು ಕರ್ನಾಟಕದ ಜೇನು ಕುರುಬ, ಕಾಡು ಕುರುಬ, ಸೋಲಿಗ ಇವೆಲ್ಲ ಕರ್ನಾಟಕದ ಆದಿವಾಸಿ ಜನಾಂಗಗಳು ನೋಡಿ. ಜೇನು ಕುರುಬ, ಕಾಡು ಕುರುಬ, ಸೋಲಿಗ, ಕೊರಗ ಮುಂತಾದ ಪ್ರಮುಖ ಬುಡಕಟ್ಟು ಜನರ ಹಕ್ಕುಗಳು ಮತ್ತು ಸಂರಕ್ಷಣಾ ಯೋಜನೆಗಳ ಕುರಿತು ಪ್ರಮುಖ ಲೇಖನಗಳು ಪ್ರಕಟವಾಗಿರುವಂತದ್ದು ನೋಡಿ. 1994ರಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆಯು ಈ ದಿನವನ್ನ ಘೋಷಣೆ ಮಾಡಿತ್ತು. ಯಾವಾಗ? 1994ರಿಂದ ಘೋಷಣೆ ಮಾಡಿತ್ತು. ಯಾವಾಗ? ಆಗಸ್ಟ್ 9 ಆದಿವಾಸಿ ದಿನಾಚರಣೆಯನ್ನ 1994 ನೋಡಿ. BRT ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸೋಲಿಗ ಬುಡಕಟ್ಟು ಜನಾಂಗದವರು ಹೆಚ್ಚು ವಾಸ ಮಾಡುವಂಥದ್ದು. ಇಲ್ಲಿ BRT ಬಿಳಿಗಿರಿ ರಂಗನ ಬೆಟ್ಟ ಇದೆಲ್ಲ ಅಲ್ಲಿ BRT ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸೋಲಿಗ ಬುಡಕಟ್ಟು ಜನಾಂಗ ಹೆಚ್ಚಾಗಿ ವಾಸ ಮಾಡ್ತಾರೆ. ಆಮೇಲೆ ಕೊರಗ ಮತ್ತು ಜೇನು ಕುರುಬ ಎಲ್ಲಿ ಜಾಸ್ತಿ ಅಂದ್ರೆ ಜನಾಂಗದವರು ಕರ್ನಾಟಕದ ವಿಶೇಷ ಸಂಕಷ್ಟದಲ್ಲಿರುವ ಬುಡಕಟ್ಟು ಗುಂಪುಗಳು. ವಿಶೇಷವಾಗಿ ಸಂಕಷ್ಟದಲ್ಲಿರುವಂತ ಬುಡಕಟ್ಟು ಜನಾಂಗಗಳಾದ್ರ ಕೊರಗ ಮತ್ತು ಜೇನು ಕುರುಬ ಗುಂಪುಗಳು ಎಂದು ಗುರುತಿಸಲಾಗಿರುವಂತದ್ದು. ಭಾರತದ ಸಂವಿಧಾನದ 5ನೇ ಮತ್ತು 6ನೇ ಅನುಸೂಚಿಗಳು 5 ಮತ್ತು 6ನೇ ಅನುಸೂಚಿಗಳು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿವೆ. ಯಾವುದು? ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ಅನುಸೂಚಿಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಭಾರತದ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಇವರೊಂದು ಬುಡಕಟ್ಟು ಜನಾಂಗದವರು. ಯಾರು? ನಮ್ಮ ದ್ರೌಪದಿ ಮುರ್ಮು ರಾಷ್ಟ್ರಪತಿ. ಸಂತಾಲ ಯಾವ ಬುಡಕಟ್ಟು ಜನಾಂಗ? ಸಂತಾಲ ಕೇಳ್ತಾರೆ ಕ್ವಶನ್. ಸಂತಾಲ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಸ್ಥಾಪನೆಯಾಗಿದ್ದವಾಗ 1999ರಲ್ಲಿ ಸ್ಥಾಪನೆ ಆಗಿರುವಂತದ್ದು ನೋಡಿ. ನೆಕ್ಸ್ಟ್ ಕ್ವಶನ್ ಈಸ್ ನೀತಿ ಆಯೋಗ ಬಿಡುಗಡೆ ಮಾಡಿದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ವರದಿಯಲ್ಲಿ ಕರ್ನಾಟಕವು ಯಾವ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದೆ ಅಂತ ಕೇಳಿದ್ರೆ, ಯಾವ ಕ್ಷೇತ್ರದಲ್ಲಿ ಅಂದ್ರೆ ನಾವೀನ್ಯತೆ, ಉದ್ಯಮ ಮತ್ತು ಮೂಲ ಸೌಕರ್ಯ. ಎಷ್ಟನೇ ಗೋಲ್ ಇದು? SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 9. ಮೊನ್ನೆ PC ಎಕ್ಸಾಮ್ ಅಲ್ಲಿ ಕೇಳಿದೆ ನೋಡಿ. 1, 2, 3 ಎಲ್ಲ 17 ಗೋಲ್ಗಳನ್ನು ನೀವು ಕಣ್ಮುಚ್ಚಿ ಬೈಪಟ್ ಮಾಡಿರ್ಬೇಕು. ಆಯ್ತಾ? ಅಂದ್ರೆ ತುಂಬಾ ಸುದ್ದಿಯಲ್ಲಿದೆ ಸಸ್ಟೈನಬಲ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು. 17 ಗೋಲ್ಗಳನ್ನ ಡಿಸ್ಕಸ್ ಮಾಡಿ ಆಮೇಲೆ ನೆನಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ನಾವೀನ್ಯತೆ, ಉದ್ಯಮ 9ನೇ ಗೋಲಿಗೆ ಅತಿ ಹೆಚ್ಚು ಕರ್ನಾಟಕ ಉತ್ತಮ ಸಾಧನೆಯನ್ನ ಮಾಡಿರುವಂತದ್ದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 9 ನೋಡಿ. ನೀತಿ ಆಯೋಗ ಪ್ರಕಟಿಸುವಂತದ್ದು SDG ಇಂಡಿಯಾ ಇಂಡೆಕ್ಸ್ ವರದಿಯಲ್ಲಿ ಕರ್ನಾಟಕವು ಉದ್ಯಮ, ನಾವೀನ್ಯತೆ ಮತ್ತು ಮೂಲ ಸೌಕರ್ಯ ವಿಭಾಗದಲ್ಲಿ ದೇಶದಲ್ಲೇ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮುವಂತದ್ದು. ರಾಜ್ಯದ IT-BT ಕ್ಷೇತ್ರ, ನವೋದ್ಯಮ, ಸ್ಟಾರ್ಟ್ಅಪ್ಸ್, ಪರಿಸರ ವ್ಯವಸ್ಥೆ ಮತ್ತು ಪೇಟೆಂಟ್ ಸಲ್ಲಿಕೆಗಳ ಸಂಖ್ಯೆ ಹೆಚ್ಚಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿರುವಂತದ್ದು. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಟ್ಟಾರೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಫ್ರಂಟ್ ರನ್ನರ್ ವಿಭಾಗದಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು ನೋಡಿ. ಗೋಲ್ಡನ್ ಪಾಯಿಂಟ್ಸ್ ನೋಡಿ. ನೀತಿ ಆಯೋಗವನ್ನ 2015ರ ಜನವರಿ 1ರಿಂದ ಯೋಜನಾ ಆಯೋಗದ ಬದಲಿಗೆ ಸ್ಥಾಪನೆ ಮಾಡಿರುವಂತದ್ದು. 2015 ಜನವರಿ 1. ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರಂದ್ರೆ ಭಾರತದ ಪ್ರಧಾನ ಮಂತ್ರಿಯವರು ಪದನಿಮಿತ್ತ ಅಧ್ಯಕ್ಷರು ಆಗಿರುವಂತದ್ದು ನೋಡಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಒಟ್ಟು 17 ಪ್ರಮುಖ ಗುರಿಗಳನ್ನ ಹೊಂದಿದ್ದು 2030ರ ವೇಳೆಗೆ ಸಾಧಿಸುವ ಗುರಿ ಹೊಂದಲಾಗಿದೆ. 2030ರ ಒಳಗೆ 17 ಗುರಿಗಳನ್ನ ನಾವು ತಲುಪ್ತೀವಿ ಅಂತ ಗುರಿಯನ್ನ ಇಟ್ಕೊಂಡಿದ್ದಾರೆ. ಯಾರು? ಭಾರತದವರು ನೋಡಿ. ಭಾರತೀಯ ನಾವೀನ್ಯತೆ ಸೂಚ್ಯಂಕ ಇಂಡಿಯನ್ ಇನ್ನೋವೇಷನ್ ಇಂಡೆಕ್ಸ್ ಕರ್ನಾಟಕವು ಪ್ರಥಮ ಸ್ಥಾನದಲ್ಲಿ ಇರುವಂತದ್ದು. ಎಲ್ಲಿ? ನಾವೀನ್ಯತೆ ಸೂಚ್ಯಂಕದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ನೀತಿ ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ, ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಮುಂದೇನು ಕೇಳ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಫುಲ್ ಫಾರ್ಮ್ ವೆರಿ ಇಂಪಾರ್ಟೆಂಟ್. ಭಾರತೀಯ ನೌಕಾಪಡೆಯು ಕ್ವಾಡ್ ಒಕ್ಕೂಟದ ದೇಶಗಳೊಂದಿಗೆ ನಡೆಸುವ ಜಂಟಿ ನೌಕಾ ಸಮರಾಭ್ಯಾಸದ ಹೆಸರೇನು? ಕ್ವಾಡ್ ದೇಶಗಳ ನಡುವೆ ಜಂಟಿ ಸಮರಾಭ್ಯಾಸವನ್ನು ನಡೆಸುತ್ತೆ ಅದು ಭಾರತೀಯ ನೌಕಾಪಡೆ. ಅದರ ಹೆಸರೇನಂತ ಕೇಳಿದರೆ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಮಲಬಾರ್ ವೆರಿ ವೆರಿ ಇಂಪಾರ್ಟೆಂಟ್. ಮಲಬಾರ್ ಎನ್ನುವುದು ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಕ್ವಾಡ್ ರಾಷ್ಟ್ರಗಳು ನೆನಪಿರಲಿ ದೇಶಗಳ ನೌಕಾಪಡೆಗಳ ಈ ನೌಕಾಪಡೆಗಳು ಜಂಟಿಯಾಗಿ ನಡೆಸುವ ಅತ್ಯಂತ ಪ್ರಮುಖ ಸಮರಾಭ್ಯಾಸವಾಗಿರುವಂತದ್ದು.
ಆಗಸ್ಟ್ 2026ರ ಮೊದಲ ವಾರದಲ್ಲಿ ಇಂಡೋ ಪೆಸಿಫಿಕ್ ವಲಯದಲ್ಲಿ ಈ ಬೃಹತ್ ನೌಕಾ ಅಭ್ಯಾಸದ ಯೋಜನಾ ಸಭೆಗಳು ಪೂರ್ಣಗೊಂಡಿರುವಂತದ್ದು. ಹಿಂದೂ ಮಹಾಸಾಗರದಲ್ಲಿ ಕಡಲ ಭದ್ರತೆ ಹೆಚ್ಚಿಸುವುದು, ಚೀನಾ ಪ್ರಭಾವ ನಿಯಂತ್ರಿಸುವುದು ಮತ್ತು ಜಂಟಿ ನೌಕಾ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಈ ಅಭ್ಯಾಸದ ಮುಖ್ಯ ಉದ್ದೇಶವಾಗಿರುವಂತದ್ದು. ಸೊ ಗೋಲ್ಡನ್ ಪಾಯಿಂಟ್ಸ್ ನೋಡೋದಾದ್ರೆ, ಮಲಬಾರ್ ಅಭ್ಯಾಸವು 1992ರಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ದ್ವಿಪಕ್ಷೀಯ ಅಭ್ಯಾಸವಾಗಿ ಪ್ರಾರಂಭವಾಯಿತು. ಫಸ್ಟ್ ಭಾರತ ಮತ್ತು ಅಮೆರಿಕ ನಡುವೆ ನಡೆಯಿತು ದ್ವಿಪಕ್ಷೀಯ ಅಭ್ಯಾಸವಾಗಿ. ಯಾವಾಗ? 1992ರಲ್ಲಿ. ತದನಂತರ ಆಸ್ಟ್ರೇಲಿಯಾ ದೇಶವು 2026ರಲ್ಲಿ ಅಧಿಕೃತವಾಗಿ ಮಲಬಾರ್ ಅಭ್ಯಾಸಕ್ಕೆ ಮರು ಸೇರ್ಪಡೆ ಆಯಿತು. ಆಮೇಲೆ 1992ರಲ್ಲಿ ಭಾರತ ಅಮೆರಿಕ ಸೇರ್ಕೊಂಡಿತ್ತಲ್ಲ, ಅದಕ್ಕೆ ಆಸ್ಟ್ರೇಲಿಯಾ ದೇಶ 2020ಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಾಡ್ ಒಕ್ಕೂಟದಲ್ಲಿರುವ 4 ದೇಶಗಳು ಯಾವಂದ್ರೆ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಭಾರತ ಮತ್ತು ಫ್ರಾನ್ಸ್ ನಡುವಿನ ನೌಕಾಭ್ಯಾಸದ ಹೆಸರೇನಂದ್ರೆ ವರುಣ ಅಂತ ನೌಕಾಭ್ಯಾಸನ ಮಾಡ್ತಾರೆ. ಯಾವುದು? ಫ್ರಾನ್ಸ್ ಮತ್ತು ಭಾರತ. ಭಾರತೀಯ ನೌಕಾಪಡೆಯ ದಿನವನ್ನ ಡಿಸೆಂಬರ್ 4ರಂದು ಆಚರಣೆ ಮಾಡ್ತೀವಿ. ಯಾವಾಗ? ಡಿಸೆಂಬರ್ 4ರಂದು ಆಚರಣೆ ಮಾಡುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ಕರ್ನಾಟಕದ ಹೊಯ್ಸಳರ ಪವಿತ್ರ ಸಮೂಹಗಳಲ್ಲಿ ಸೇರಿರದ ದೇವಾಲಯ ಯಾವುದು? ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ಕರ್ನಾಟಕದ ಹೊಯ್ಸಳರ ಪವಿತ್ರ ಸಮೂಹ, ಹೊಯ್ಸಳರ ಪವಿತ್ರ ಸಮೂಹ ಐತಲ್ಲ, ಅದರಲ್ಲಿ ಸೇರಿರದ ದೇವಾಲಯ ಯಾವುದು ಅಂತ ಕೇಳಿದ್ದಾರೆ ಅವರು. ಯಾವುದು? ಶಂಭುಲಿಂಗೇಶ್ವರ ದೇವಾಲಯ. ಅಲ್ಲಿರೋದು ಯಾವುದು? ಕುಂದಗೋಳದಲ್ಲಿ ಇರುವಂತದ್ದು. ಅದು ಸೇರಿಲ್ಲ, ಉಳಿದಿದ್ದೆಲ್ಲ ಸೇರಿದೆ. ಯಾವ್ದಾವ್ದು ಸೇರಿದೆ? ಚೆನ್ನಕೇಶವ ದೇವಾಲಯ ಇರೋದಲ್ಲಿ ಬೇಲೂರು, ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯ, ಕೇಶವ ದೇವಾಲಯ ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯ ಕೂಡ ಸೇರಿರುವಂತದ್ದು ಯಾವ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ. ಬಟ್ ಶಂಭುಲಿಂಗೇಶ್ವರ ದೇವಾಲಯ ಸೇರಿಲ್ಲ. ನೋಡಿ, 2023ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಕರ್ನಾಟಕದ ಹೊಯ್ಸಳರ ಪವಿತ್ರ ಸಮೂಹಗಳು ಭಾರತದ 42ನೇ ಪಾರಂಪರಿಕ ತಾಣವಾಗಿ ಸೇರ್ಪಡೆಗೊಂಡವು. ಇದರಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಮೈಸೂರು ಬಳಿಯ ಸೋಮನಾಥಪುರದ ಕೇಶವ ದೇವಾಲಯಗಳು ಸೇರಿರುವಂತದ್ದು. ಆಗಸ್ಟ್ 7, 2026ರ ಪ್ರವಾಸೋದ್ಯಮ ಇಲಾಖೆಯ ವರದಿಯ ಪ್ರಕಾರ ಈ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಹೊಸ ಮೂಲಸೌಕರ್ಯ ಅಭಿವೃದ್ಧಿಗೆ ಅನುದಾನ ನೀಡಲಾಗಿದೆ. ಅದಕ್ಕೆ ಇದು ಸುದ್ದಿಯಲ್ಲಿರುವಂತದ್ದು, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹಳೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಬಿಡಬೇಡಿ, ರಿವಿಷನ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಒತ್ತು ಕೊಡಿ. ನೋಡಿ, ಕರ್ನಾಟಕದಲ್ಲಿ ಪ್ರಸ್ತುತ 3 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಯಾವುದು? ಹಂಪಿ, ಪಟ್ಟದಕಲ್ಲು, ಹೊಯ್ಸಳ ದೇವಾಲಯಗಳು. ಟೋಟಲ್ ಎಷ್ಟಿದೆ? 3 ವಿಶ್ವ ಪಾರಂಪರಿಕ ತಾಣಗಳಿವೆ. 3 ಹಂಪಿ, ಪಟ್ಟದಕಲ್ಲು ಮತ್ತು ಹೊಯ್ಸಳ ದೇವಾಲಯಗಳು. ಎಷ್ಟು? ಹೊಯ್ಸಳ ದೇವಾಲಯಗಳು 3 ಇದೆ. ಹೊಯ್ಸಳ ವಾಸ್ತುಶಿಲ್ಪದ ಮುಖ್ಯ ಲಕ್ಷಣ ಯಾವುದಂದ್ರೆ ನಕ್ಷತ್ರಾಕಾರದ ಜಗತಿ, ನಕ್ಷತ್ರ ಸ್ಟಾರ್ ಶೇಪ್ಡ್ ಪ್ಲಾಟ್ಫಾರ್ಮ್ ಮತ್ತು ಬಳಪದ ಕಲ್ಲುಗಳನ್ನ ಹೊಂದಿರುವಂತದ್ದು ಯಾವುದು? ಹೊಯ್ಸಳರ ದೇವಾಲಯಗಳನ್ನ ನಾವು ಕಾಣಬಹುದು. ಸೋಮನಾಥಪುರ ಕೇಶವ ದೇವಾಲಯವನ್ನ ದಂಡನಾಯಕ ಸೋಮನಾಥ 1268ರಲ್ಲಿ ನಿರ್ಮಾಣ ಮಾಡ್ತಾನೆ. ಯಾರು? ಸೋಮನಾಥಪುರದಲ್ಲಿರುವಂತಹ ಕೇಶವ ದೇವಾಲಯವನ್ನ ಯಾರು? ಸೋಮನಾಥ. ಯಾವುದು? ದಂಡನಾಯಕ ಸೋಮನಾಥ 1268ರಲ್ಲಿ ನಿರ್ಮಾಣ ಮಾಡ್ತಾನೆ. ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಇರುವಂತದ್ದು. ವಿಶ್ವ ಪಾರಂಪರಿಕ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಏಪ್ರಿಲ್ 18ರಂದ ಆಚರಣೆ ಮಾಡುವಂತದ್ದು. ಏಪ್ರಿಲ್ 18 ವಿಶ್ವ ಪಾರಂಪರಿಕ ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡುತ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಯಾವುದು? ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ನ ಗುರಿಯಂತೆ ಭಾರತವು ಯಾವ ವರ್ಷದ ವೇಳೆಗೆ ವಾರ್ಷಿಕ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದಿಸುವ ಗುರಿಯನ್ನ ಹೊಂದಿದೆ ಅಂದ್ರೆ 2030ರ ವೇಳೆಗೆ ಹಸಿರು ಹೈಡ್ರೋಜನ್ ಉತ್ಪಾದಿಸುವ ಗುರಿಯನ್ನ ಹೊಂದಿರುವಂತದ್ದು. ನೆಕ್ಸ್ಟ್ ಕೇಳ್ತಾರೆ, ಗ್ರೀನ್ ಹೈಡ್ರೋಜನ್ ತುಂಬಾ ಸುದ್ದಿಯಲ್ಲಿರುವಂತದ್ದು. ಅದಕ್ಕೆ ನೋಡಿ, ಇದರ ಬಗ್ಗೆ ನೋಡೋದಾದ್ರೆ ಭಾರತವನ್ನು ಹಸಿರು ಹೈಡ್ರೋಜನ್ ಉತ್ಪಾದನೆ ಮತ್ತು ರಫ್ತಿನ ಜಾಗತಿಕ ಹಬ್ ಮಾಡಲು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅನ್ನು ಜಾರಿಗೆ ತರಲಾಗಿದೆ. 2030ರ ವೇಳೆಗೆ ವಾರ್ಷಿಕ ಕನಿಷ್ಠ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದಿಸುವ ಗುರಿಯನ್ನ ಹೊಂದಲಾಗಿದೆ. ಆಗಸ್ಟ್ 2026ರ PIB ವರದಿಯಂತೆ, ಇವಾಗ PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಒಂದು ವರದಿ ಕೊಟ್ಟಿದೆ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮಂಗಳೂರು ಬಂದರು ಬಳಿ ಹೈಡ್ರೋಜನ್ ವ್ಯಾಪಾರ ಹಬ್ ನಿರ್ಮಿಸಲು ಖಾಸಗಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿರುವಂತದ್ದು. PIB ವೆಬ್ಸೈಟ್ ಅವಾಗ ನೋಡ್ತಾ ಇರಿ ಸ್ನೇಹಿತರೆ, ಅಲ್ಲಿಂದನೇ ಜಾಸ್ತಿ ಕ್ವಶನ್ಗಳು ಬರುವಂತದ್ದು ಕರೆಂಟ್ ಅಫೇರ್ಸ್ ಅಲ್ಲಿ. PIB ವರದಿಯಂತೆ ಮಂಗಳೂರು ಬಂದರು ಬಳಿ ಹೈಡ್ರೋಜನ್ ವ್ಯಾಪಾರ ಹಬ್ ಅನ್ನ ನಿರ್ಮಾಣ ಮಾಡಲಿಕ್ಕೆ
ಖಾಸಗಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಲಾಗಿದೆ. ಅದಕ್ಕೆ ಇದು ಸುದ್ದಿಯಲ್ಲಿ ಇರುವಂತದ್ದು. ನೋಡಿ, ಈ ಮಿಷನ್ ಅನ್ನು 2023ರ ಜನವರಿಯಲ್ಲಿ 19,744 ಕೋಟಿ ವೆಚ್ಚದಲ್ಲಿ ಅನುಮೋದನೆ ಮಾಡಿರುವಂತದ್ದು. ನವೀಕರಿಸಬಹುದಾದ ಇಂಧನ ಬಳಸಿ ನೀರಿನ ಎಲೆಕ್ಟ್ರೋಲೈಸಿಸ್ ಮೂಲಕ ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತಾರೆ. ಯಾವುದು? ನವೀಕರಿಸಬಹುದಾದ ಇಂಧನ ಬಳಸಿ ನೀರಿನ ಯಾವುದು? ಎಲೆಕ್ಟ್ರೋಲೈಸಿಸ್ ಮೂಲಕ ಹಸಿರು ಹೈಡ್ರೋಜನ್ ನ ಉತ್ಪಾದನೆ ಮಾಡಿದ್ರೆ. ನೆಕ್ಸ್ಟ್ ಕ್ವಶನ್ ಆಗ್ಬೋದು ನೋಡಿ, ಯಾವ ಕ್ರಿಯೆಯ ಮೂಲಕ ಉತ್ಪಾದನೆ ಮಾಡ್ತಾರೆ ಹಸಿರು ಹೈಡ್ರೋಜನ್ ಅನ್ನ ಕೇಳ್ತಾರೆ. ಎಲೆಕ್ಟ್ರೋಲೈಸಿಸ್, ನೀರಿನ ಎಲೆಕ್ಟ್ರೋಲೈಸಿಸ್ ಮೂಲಕ. 2070ರ ವೇಳೆಗೆ ನೆಟ್ ಜೀರೋ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನ ಹೊಂದಿದೆ. ನೆಟ್ ಜೀರೋ ಯಾವಾಗ? 2070ರ ವೇಳೆಗೆ ಗುರಿಯನ್ನ ಹೊಂದಿರುವಂತದ್ದು. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಈ ಮಿಷನ್ ಅನುಷ್ಠಾನಗೊಳಿಸುತ್ತದೆ. ನೋಡಿ, ಮಂಗಳೂರು ಬಂದರು ಯಾವುದು? ಮಂಗಳೂರು ಬಂದರು ಕರ್ನಾಟಕದ ಪ್ರಮುಖ ಹಸಿರು ಇಂಧನ ರಫ್ತು ಕೇಂದ್ರವಾಗಿರುತ್ತದೆ. ಯಾವುದು? ಮಂಗಳೂರು ಬಂದರು. ನೆಕ್ಸ್ಟ್ ಕ್ವಶನ್ ಇಸ್, ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಇತ್ತೀಚೆಗೆ ವರದಿಯ ಪ್ರಕಾರ ಆಗಸ್ಟ್ 2026ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆ ಕಾರಿಡಾರ್ಗಳು ಯಾವ ಅರಣ್ಯ ವಲಯದಲ್ಲಿ ಇವೆ ಅಂದ್ರೆ, ದಟ್ ಈಸ್ ಆನೆ ಕಾಡುಗಳು ಹೆಚ್ಚು ಇರುವುದು ಎಲ್ಲಿ ಅಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಮೈಸೂರು ಆನೆ ಸಂರಕ್ಷಿತ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತದ್ದು. ನೋಡಿ, ಭಾರತದಲ್ಲೇ ಅತಿ ಹೆಚ್ಚು ಏಷ್ಯನ್ ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ. ಏಷ್ಯನ್ ಆನೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೊಂದಿರುವಂತದ್ದು. ಆಗಸ್ಟ್ 2026ರ ಗಜ ಮಾಹಿತಿ ವರದಿಯ ಮತ್ತು ಪತ್ರಿಕಾ ವರದಿಗಳ ಪ್ರಕಾರ ಮೈಸೂರು ಆನೆ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಬಂಡೀಪುರ, ನಾಗರಹೊಳೆ, BRT ಮತ್ತು ಚಾಮರಾಜನಗರ ವಲಯಗಳಲ್ಲಿ ಪ್ರಮುಖ ಆನೆ ಕಾರಿಡಾರ್ಗಳು ಇವೆ ಎಂದು ವರದಿಯಾಗಿದೆ. ಆನೆ ಮಾನವ ಸಂಘರ್ಷ ತಡೆಯಲು ಸರ್ಕಾರವು ರೈಲ್ವೆ ಕಂಬಿಗಳ ಬೇಲಿ ಮತ್ತು AI ಆಧಾರಿತ ಮುನ್ನೆಚ್ಚರಿಕಾ ವ್ಯವಸ್ಥೆಯನ್ನ ಈ ವಲಯದಲ್ಲಿ ಅಳವಡಿಸಲಾಗುವಂತದ್ದು. AI ಅಳವಡಿಸಿದ್ರೆ ಇಲ್ಲಿ ಅದರ ಸಾವುಗಳನ್ನ ನಾವು ತಡೆಯಬಹುದಾಗಿದೆ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ನಮ್ಮ ಕರ್ನಾಟಕ. ಸುಮಾರು 6,000ಕ್ಕೂ ಹೆಚ್ಚು ಆನೆಗಳನ್ನ ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ವರದಿಯಾಗಿದೆ. ನೋಡಿ, ಪ್ರಾಜೆಕ್ಟ್ ಎಲಿಫೆಂಟ್ ಅವನ್ನ ಭಾರತ ಸರ್ಕಾರವು 1992ರಲ್ಲಿ ಪ್ರಾರಂಭ ಮಾಡಿತು. ಇವಾಗ 1992ರಲ್ಲಿ. ವಿಶ್ವ ಆನೆ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಆಗಸ್ಟ್ 12ರಿಂದ ಪ್ರತಿ ವರ್ಷ ಆಚರಣೆ ಮಾಡುವಂತದ್ದು. ಮೈಸೂರು ಆನೆ ಸಂರಕ್ಷಿತ ಪ್ರದೇಶವು ಅಂದ್ರೆ ಮೈಸೂರು ಎಲಿಮೆಂಟ್ ರಿಸರ್ವ್ ಕರ್ನಾಟಕದ ಅತಿ ದೊಡ್ಡ ಆನೆ ಕಾಯ್ದಿರಿಸಿದ ವಲಯವಾಗಿದೆ. ವೆರಿ ಇಂಪಾರ್ಟೆಂಟ್. ಮೈಸೂರು ಆನೆ ಸಂರಕ್ಷಿತ ಪ್ರದೇಶ ಭಾರತದಲ್ಲೇ ಅತಿ ದೊಡ್ಡ, ಕರ್ನಾಟಕದಲ್ಲೇ ಅತಿ ದೊಡ್ಡ. ಏಷ್ಯನ್ ಆನೆಯ ವೈಜ್ಞಾನಿಕ ಹೆಸರು ಏನಂದ್ರೆ ಎಲಿಫಾಸ್ ಮ್ಯಾಕ್ಸಿಮಸ್. ಎಲಿಫಾಸ್ ಮ್ಯಾಕ್ಸಿಮಸ್ ಅದರ ವೈಜ್ಞಾನಿಕ ಹೆಸರು. ವಿಜ್ಞಾನದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಬಹುದು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಭಾರತದ ಕ್ರೀಡಾರಂಗದ ಅತ್ಯುನ್ನತ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ ರತ್ನ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಅಂದ್ರೆ, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಳೆದ 4 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಕ್ರೀಡಾ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತದೆ ಇದನ್ನ. ಯಾವುದು? ಏಷ್ಯನ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ. 4 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಎಲ್ಲಿ? ಭಾರತದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಕ್ರೀಡಾ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನೀಡುತ್ತಾರೆ. ನೋಡಿ, ಮೇಜರ್ ಧ್ಯಾನ್, ಈಗ ಕ್ವಶನ್ ನ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಯಾರಿಗೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂತ ಕೇಳೋದು ಕಡಿಮೆ ಮಾಡಿದ್ದಾರೆ. ಈ ತರ ಸ್ಟೇಟ್ಮೆಂಟ್ ಬೇಸ್ಡ್ ಕೊಡ್ತಾರೆ. ಅದಕ್ಕೆ ಹೇಳ್ತಿರೋದು, ಕಳೆದ 4 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ, ಅವ್ರು 5 ಕೊಡ್ತಾರೆ, 3 ಕೊಡ್ತಾನೆ, 4 ವರ್ಷ ಕೊಡ್ತಾನೆ, 2 ವರ್ಷ ಕೊಡ್ತಾನೆ, 1 ವರ್ಷ ಕೊಟ್ಬಿಡ್ತಾನೆ. ಅವಾಗಲೇ ಕನ್ಫ್ಯೂಸ್ ಆಗ್ಬಿಡ್ತೇನೆ ನಿಮಗೆ. ಆಮೇಲೆ ಕ್ವಶನ್ ಪೇಪರ್ ಟಫ್ ಇತ್ತು ಅಂತ ಹೇಳ್ಕೊಂಡು ಬರೋದು. ಆತರ ಮಾಡಬೇಡಿ. ಏನು ಓದ್ತೀರಾ ಅದು ಕ್ಲಿಯರ್ ಆಗಿ ಓದ್ಕೊಳ್ಳಿ ಅಂತ. ಸೊ ನೋಡಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯು ಭಾರತದ ಕ್ರೀಡಾಪಟುಗಳಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಆಗಿರುವಂತದ್ದು. ಕ್ರೀಡಾ ಸಚಿವಾಲಯವು ಕಳೆದ 4 ವರ್ಷಗಳ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಮತ್ತು ಸ್ಥಿರ ಸಾಧನೆ ತೋರಿದ ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಯನ್ನ ನೀಡುತ್ತದೆ. ಆಗಸ್ಟ್ 2026ರ ಪತ್ರಿಕೆಗಳಲ್ಲಿ ಮುಂಬರುವ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29. ಯಾವಾಗ ಕ್ರೀಡಾ ದಿನ? ಯಾವಾಗ? ಆಗಸ್ಟ್ 29. ಪ್ರಶಸ್ತಿಗಳ ನಾಮನಿರ್ದೇಶನ ಪ್ರಕ್ರಿಯೆ ಕುರಿತು ಮಾಹಿತಿಗಳು ಪ್ರಕಟವಾಗಿವೆ. ಪ್ರಶಸ್ತಿಯು 25 ಲಕ್ಷ ನಗದು ಬಹುಮಾನಗಳನ್ನ ಒಳಗೊಂಡಿರುವಂತದ್ದು. ನೋಡಿ, ಈ ಪ್ರಶಸ್ತಿಯನ್ನು ಈ ಹಿಂದೆ ರಾಜೀವ್ ಗಾಂಧಿ ಖೇಲ್ ರತ್ನ ಎಂದು ಕರೆಯಲಾಗುತ್ತಿತ್ತು. ಬಟ್ 2021ರಿಂದ ಇದನ್ನ ಚೇಂಜ್ ಮಾಡಿದ್ದಾರೆ. ಈ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾವುದಂದ್ರೆ ಚೆಸ್ ದಂತಕಥೆಯಾದಂತಹ ವಿಶ್ವನಾಥ್ ಆನಂದ್ 1991ರಿಂದ 1992ರ ಸಮಯದಲ್ಲಿ ಪಡೆದಿದ್ದಾರೆ. ನೋಡಿ, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಹಾಕಿ ದಂತಕಥೆ ಧ್ಯಾನ್ ಚಂದ್ ಅವರ ಜನ್ಮ ದಿನವಾದ ಆಗಸ್ಟ್ 29ರಂದ ಆಚರಣೆ ಮಾಡಲಾಗುವಂಥದ್ದು. ಹೌದು, ಹಾಕಿ ದಂತಕಥೆ ಧ್ಯಾನ್ ಚಂದ್ ಅವರ ಜನ್ಮದಿನದ ಅಂಗವಾಗಿ ಆಚರಣೆ ಮಾಡ್ತಾರೆ ಕ್ರೀಡಾ ದಿನವನ್ನ. ಕ್ರೀಡಾ ತರಬೇತುದಾರರಿಗೆ ನೀಡಲಾಗುವ
ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ. ತರಬೇತಿ ಮಾಡ್ತಾರಲ್ಲ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡ್ತಾರೆ. ಕ್ರೀಡಾ ಪ್ರಶಸ್ತಿಗಳನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ನೀಡುತ್ತದೆ. ಯಾವುದು? ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ನೀಡುವಂಥದ್ದು. ಕರ್ನಾಟಕದ ಲೋಕಸೇವಾ ಆಯೋಗ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ದಟ್ ಈಸ್ ಕರ್ನಾಟಕದ ರಾಜ್ಯಪಾಲರು ನೇಮಕ ಮಾಡುವಂಥದ್ದು. ಸೊ ರಾಜ್ಯ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಂವಿಧಾನದ ವಿಧಿ 316ರ ಪ್ರಕಾರ ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಆದರೆ ಅವರನ್ನು ಹುದ್ದೆಯಿಂದ ತೆಗೆದುಹಾಕುವ ಅಧಿಕಾರ ಕೇವಲ ಭಾರತದ ರಾಷ್ಟ್ರಪತಿಗಳಿಗೆ ಮಾತ್ರ ಇರುವಂತದ್ದು. ಆಗಸ್ಟ್ 2026ರ ಸುದ್ದಿಗಳಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಅಕ್ರಮ ತಡೆಗೆ ನೂತನ ತಂತ್ರಜ್ಞಾನ ಆಧಾರಿತ ಸುಧಾರಣೆಗಳನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ಮತ್ತು ಆಯೋಗ ಕೈಗೊಂಡ ನಿರ್ಧಾರಗಳು ಪ್ರಮುಖವಾಗಿರುವಂತದ್ದು. ನೋಡಿ, ಸಂವಿಧಾನದ ಭಾಗ ಎಷ್ಟು 14ರ ವಿಧಿ 315ರಿಂದ 14 ಭಾಗ 14ರಲ್ಲಿ ಬರುತ್ತೆ. 315ರಿಂದ 323ರವರೆಗೆ ಲೋಕಸೇವಾ ಆಯೋಗಗಳ ಬಗ್ಗೆ ತಿಳಿಸುವಂತದ್ದು. ಕೆಪಿಎಸ್ಸಿ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ ಮತ್ತು 62 ವರ್ಷ ವಯಸ್ಸಾಗುವುದು. ಇದು ದೊಡ್ಡ ಕರಪ್ಟೆಡ್ ಒಂದು ಸಂಸ್ಥೆ ಆಗಿದೆ. ಯಾವುದು? ಕೆಪಿಎಸ್ಸಿ. ಯುಪಿಎಸ್ಸಿಯ ಸದಸ್ಯರ ಗರಿಷ್ಠ ವಯೋಮಿತಿ ಎಷ್ಟಂದ್ರೆ 65 ವರ್ಷ ಅವರು ಇರಬಹುದು. ಯುಪಿಎಸ್ಸಿಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೆಪಿಎಸ್ಸಿಯನ್ನ 1951ರ ಮೇ 18ರಂದು ಸ್ಥಾಪನೆ ಮಾಡಲಾಗಿದೆ. ಸ್ಥಾಪನೆ ಮಾಡ್ತಿದ್ರು ಏನು ಫರಕ್ ಬೀಳ್ತಿದ್ದಿಲ್ಲ. ಕೆಪಿಎಸ್ಸಿಯ ಮೊದಲ ಅಧ್ಯಕ್ಷ ಯಾರಂದ್ರೆ HB ಗುಂಡಪ್ಪಗೌಡ. ಗುಂಡಪ್ಪಗೌಡ ಅಡಿಪಾಯ ಹಾಕೋಗಿದ್ದಾರೆ ನೋಡಿ, ಮೊದಲ ಅಧ್ಯಕ್ಷ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಕರ್ನಾಟಕ ಪಂಚಾಯತ್ ರಾಜ್ 1993ರ ಪ್ರಕಾರ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಎಷ್ಟರಷ್ಟು ಮೀಸಲಾತಿ ನೀಡಲಾಗಿದೆ ಅಂದ್ರೆ 50% ಮೀಸಲಾತಿ ನೀಡಿರುವಂತದ್ದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಅನುಗುಣವಾಗಿ. ನೋಡಿ, ಕರ್ನಾಟಕವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪ್ರಗತಿಪರ ಸುಧಾರಣೆ ತಂದ ರಾಜ್ಯವಾಗಿದೆ. 1993ರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಕಲ್ಪಿಸಲಾಗಿರುವಂತದ್ದು. ಆಗಸ್ಟ್ 2026ರ ಸುದ್ದಿಗಳಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ವಾರ್ಡ್ ಪುನರ್ವಿಂಗಡಣೆ ವರದಿಗಳ ಕುರಿತು ಇಲ್ಲಿ ಪ್ರಜಾವಾಣಿ ವರದಿಯಲ್ಲಿ ಪ್ರಕಟವಾಗಿರುವಂತದ್ದು. ಸೊ ನೆಕ್ಸ್ಟ್ ಏನು ಪಂಚಾಯತಿಗಳ ಚುನಾವಣೆ ಇರುವುದರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ವಿಲೇಜ್ ಕೌಂಟರ್ ಎಕ್ಸಾಮ್ಗೆ ಬರುವಂತ ಸಾಧ್ಯತೆ ಇದೆ. ಎಷ್ಟು? 50% ನೀಡಿದ್ದಾರೆ ನೋಡಿ. ಎಲ್ಲಿ? ಗ್ರಾಮೀಣ ಪ್ರದೇಶದಲ್ಲಿ. ಯಾರಿಗೆ? ಮಹಿಳೆಯರಿಗೆ ರಿಸರ್ವೇಶನ್ ಇದೆ. ಸೊ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಮಾನ್ಯತೆ ನೀಡಿತು. ಯಾವುದು? 73ನೇ ಸಂವಿಧಾನಿಕ ತಿದ್ದುಪಡಿ. ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಮಹಿಳೆಯರಿಗೆ ಕನಿಷ್ಠ 33% ಮೀಸಲಾತಿ ನೀಡಬೇಕೆಂದು ವಿಧಿ 243 ಡಿ ಸಬ್ ಕ್ಲಾಸ್ 3 ತಿಳಿಸುವಂತದ್ದು. ಕರ್ನಾಟಕ 50% ನೀಡಿದೆ. ಸಂವಿಧಾನದಲ್ಲಿ ಹೇಳಿರೋದು ಎಷ್ಟಂದ್ರೆ 33% ನೀಡಬೇಕಂತ ಹೇಳಿದ್ದಾರೆ. ಬಟ್ ನಮ್ಮ ಕರ್ನಾಟಕ 50% ಮಹಿಳೆಯರಿಗೆ ನೀಡಿದೆ. ಆಯ್ತಾ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಏಪ್ರಿಲ್ 24ರಂದ. ಕರ್ನಾಟಕದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ. ದಟ್ ಈಸ್ ಯಾವುದು? ಗ್ರಾಮ ಪಂಚಾಯತಿ, ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯತಿ. ಇವೆಲ್ಲ ಮೊನ್ನೆ PC ಎಕ್ಸಾಮ್ ನಲ್ಲಿ ಆಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957ರಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದ ಒಂದು ಸಮಿತಿ ಆಗಿದೆ. ಯಾವುದು? ಬಲವಂತ್ ರಾಯ್ ಮೆಹ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಆಗುವಂಥದ್ದು. ಆಮೇಲೆ ವಿಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.